ಇನ್ನು ಆರ್ ಎಸ್ ಎಸ್ಗೆ 100ನೇ ವರ್ಷದ ಸಂಭ್ರಮ. ಆರ್ ಎಸ್ ಎಸ್ ದೇಶ ವಿಭಜಿಸಿದವರು ಬೇರೆ, ವಿಭಜನೆ ಮಾಡುವುದು ಬಿಟ್ಟು ಇನ್ನೇನು ಆರ್ ಎಸ್ ಎಸ್ ಮಾಡಿಲ್ಲ ಇತ್ಯಾದಿ ಇತ್ಯಾದಿ ಟೀಕೆಗಳು ಕಾಂಗ್ರೆಸ್ನಿಂದ ಬಂದವು. ಪಿಣರಾಯಿ ವಿಜಯನ್ ಮಾತಾಡಿದ್ದಾರೆ, ಕೇರಳದ ಮುಖ್ಯಮಂತ್ರಿ. ಅವರು ಒಂದು ಕಡೆ ಆರ್ ಎಸ್ ಎಸ್ ಮೇಲೂ ವಾಗ್ದಾಳಿ, ಇನ್ನೊಂದು ಕಡೆ ಕಾಂಗ್ರೆಸ್ನವ್ರ ಮೇಲೂ ವಾಗ್ದಾಳಿ. ಕಮ್ಯುನಿಸ್ಟ್ ಪಕ್ಷದ ಮುಖ್ಯಮಂತ್ರಿ ಅವರು. ಕಮ್ಯುನಿಸ್ಟರು ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ನ ಜೊತೆಗೆ ಮೈತ್ರಿಯಲ್ಲಿದ್ದಾರೆ. ಕೇರಳದಲ್ಲಿ ಆ ಮೈತ್ರಿ ಇಲ್ಲ. ಫಾರ್ ಯುವರ್ ಇನ್ಫಾರ್ಮೇಷನ್, ಗೊತ್ತಿರುತ್ತೆ ನಿಮಗೆ, ಆದರೂ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದ್ರು ಬಿಜೆಪಿ ಬಗ್ಗೆ ಯಾವುದೇ ಆಶ್ಚರ್ಯ ಇಲ್ಲ, ಯಾಕಂದರೆ ಇಸ್ರೇಲ್ನಲ್ಲಿರುವ ಜಿಯೋನಿಸ್ಟ್ಗಳು ಇಲ್ಲಿನ ಆರ್ ಎಸ್ ಎಸ್ನ ಅವಳಿ ಸಹೋದರರಿದ್ದಂತೆ. ಟ್ವಿನ್ ಬ್ರದರ್ಸು ಇಸ್ರೇಲ್ನಲ್ಲಿನ ಜಿಯೋನಿಸ್ಟ್ಗಳು ಮತ್ತು ಭಾರತದಲ್ಲಿರುವ ಆರ್ ಎಸ್ ಎಸ್ನವರು ಟ್ವಿನ್ಸ್ ಇದ್ದಂಗೆ, ಅವಳಿ ಸಹೋದರರಿದ್ದಂತೆ. ಇವರ ಹಲವು ವಿಚಾರಗಳು ಒಂದೇ ರೀತಿ ಇರ್ತವೆ. ಕಾಂಗ್ರೆಸ್ಸು ಪ್ಯಾಲೆಸ್ಟೈನ್ ಪರ ಒಗ್ಗಟ್ಟು ಪ್ರದರ್ಶಿಸಿದೆಯೇ, ದೇಶದ ಯಾವುದೇ ಸ್ಥಳದಲ್ಲಾದರೂ ಕಾರ್ಯಕ್ರಮ ನಡೆಸಿದೆಯೇ ಅಂತ ಈ ಪ್ರಶ್ನೆಯನ್ನು ಕಾಂಗ್ರೆಸ್ಸಿಗೆ ಕೇಳ್ತಾ ಇದ್ದಾರೆ ಪಿಣರಾಯಿ ವಿಜಯನ್ ಅವರು. ಪಿಣರಾಯಿ ವಿಜಯನ್ ಅವ್ರಿಗೆ ಕೆಲವು ಪ್ರಶ್ನೆಗಳು ನಾನು ಕೇಳೋದಿದೆ, ಅಂದರೆ ಅವ್ರು ಕೇಳಿಸ್ಕೊತಾರೆ ಅನ್ನುವ ಆಸೆಯಿಂದ ಅಲ್ಲ, ನಿಮಗೂ ಗೊತ್ತಿರಲಿ ಅನ್ನೋ ಉದ್ದೇಶದಿಂದ. ಫಸ್ಟು ಸಾಹೇಬರು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ನಾವು ಒಂದು ಅಕ್ಷರನೂ ಮಲಯಾಳಂ ಬರಲ್ಲ, ನಮ್ಮ ಹುಡುಗರ ಟ್ರಾನ್ಸ್ಲೇಷನ್ ಕರೆಕ್ಟಾಗಿರುತ್ತೆ. ಇವ್ರು ಮಾತಾಡಿದ್ದು ಏನು ಅಂದರೆ ಟ್ರಾನ್ಸ್ಲೇಷನ್ ಪ್ರಕಾರ ಬಿ ಜೆ ಪಿ ಬಗ್ಗೆ ಏನೂ ಆಶ್ಚರ್ಯ ಇಲ್ಲ, ಯಾಕಂದರೆ ಇಸ್ರೇಲ್ನಲ್ಲಿರುವ ಜಿಯೋನಿಸ್ಟ್ಗಳು ಮತ್ತು ಇಲ್ಲಿನ ಆರ್ ಎಸ್ ಎಸ್ಸು ಅವಳಿ ಸಹೋದರರಿದ್ದಂತೆ. ಇವರ ಹಲವು ವಿಚಾರಗಳು ಒಂದೇ ರೀತಿ ಇರ್ತವೆ. ಕಾಂಗ್ರೆಸ್ ಪ್ಯಾಲೆಸ್ಟೈನ್ ಪರ ಒಗ್ಗಟ್ಟು ಪ್ರದರ್ಶಿಸಿದೆಯೇ, ದೇಶದ ಯಾವುದಾದ್ರೂ ಸ್ಥಳದಲ್ಲಿ ಕಾರ್ಯಕ್ರಮ ನಡೆಸಿದೆಯೇ ಅಂತ. ಪ್ಯಾಲೆಸ್ಟೈನ್ ಪರ ಯಾರು ನಿಂತರು ಯಾರು ನಿಲ್ಲಲಿಲ್ಲ ಅನ್ನೋದು ಭಾಳ ಮ್ಯಾಟರ್ ಆಗುತ್ತೆ. ಕಾಂಗ್ರೆಸ್ನಷ್ಟು ಗಟ್ಟಿಯಾಗಿ ಯಾರು ಪ್ಯಾಲೆಸ್ಟೈನ್ ಪರ ನಿಂತಿದ್ದಾರೇನ್ರಿ? ಯಾರು ನಿಂತಿದ್ದಾರೆ? ಆದರೆ ಪ್ಯಾಲೆಸ್ಟೈನ್ ಪರ ಯಾರು ನಿಂತರು ಯಾರು ನಿಲ್ಲಿಲ್ಲ ಅನ್ನೋದಷ್ಟೇ ಮ್ಯಾಟ್ರಾ? ಬೇಸಿಕಲಿ ವಾದ ಏನಪ್ಪ, ಇಸ್ರೇಲು ಪ್ಯಾಲೆಸ್ಟೈನಿಯನ್ನರ ಮೇಲೆ ಘೋರ ದೌರ್ಜನ್ಯ ನಡೆಸ್ತಾ ಇದೆ, ತನ್ನ ಸೈನಿಕ ಶಕ್ತಿಯನ್ನು ಬಳಸಿ ಗಾಜಾ ಪಟ್ಟಿಯನ್ನು ಪುಡಿಗುಟ್ತಾ ಇದೆ, ಅಲ್ಲಿ ಅಮಾಯಕ ಪ್ಯಾಲೆಸ್ಟೈನಿಯನ್ನರು ಸಾಯ್ತಾ ಇದ್ದಾರೆ, ಮಕ್ಕಳು ಸಾಯ್ತಾ ಇದ್ದಾರೆ, ಹೆಣ್ಣು ಮಕ್ಕಳು ಇದಲ್ವಾ ವಾದ? ನಿಮ್ಮ ಗುರಿ ಅಮಾಯಕರ ಸಾವು, ಅಮಾಯಕರು ಮನೆ ಕಳ್ಕೊಳ್ಳೋದು, ಮನೆ ಮಠ ಕಳ್ಕೊಳ್ಳೋದು, ನೆಲೆ ಕಳ್ಕೊಳ್ಳೋದು, ಅದನ್ನು ಖಂಡಿಸುವುದೇ ಆಗಿದ್ದರೆ ಇದೇ ಪ್ರಶ್ನೆ ಕೇಳ್ಬೋದಲ್ವಾ? ಕಾಶ್ಮೀರದಲ್ಲಿನ ಹಿಂದೂಗಳನ್ನು 1990ರಲ್ಲಿ ರಾತ್ರೋರಾತ್ರಿ ಲಕ್ಷಾಂತರ ಜನರನ್ನು ಓಡಿಸಿದ್ರು, 100 ಜನರನ್ನ ಕೊಂದರು. ಒಂದಕ್ಕಿಂತ ಒಂದು ಘೋರ ಕಥೆಗಳ್ರಿ ಅವು. ಈ ಒಬ್ಬ ಹೆಣ್ಮಗಳನ್ನು ಗ್ಯಾಂಗ್ ರೇಪ್ ಮಾಡಿ ಕಟ್ಟಿಗೆ ಕೊರೆಯುವ ಯಂತ್ರ, ಅದೇ ಗರಗಸ ಬರ್ತಲ್ಲ, ಅದರಿಂದ ಹಾಕಿ 2 ತುಂಡು ಮಾಡಿಬಿಟ್ರು. ಭಯೋತ್ಪಾದಕನೊಬ್ಬನಿಗೆ ಗಲ್ಲು ಶಿಕ್ಷೆ ಕೊಟ್ಟಿದ್ದ ಜಡ್ಜನ್ನು ಮಾರ್ಕೆಟ್ನಲ್ಲಿ ಹೊಡೆದುಕೊಂಡು ಆತನ ಶವದ ಸುತ್ತ ಬೈಕ್ನಲ್ಲಿ ಸುತ್ತಾಡ್ತಿದ್ರು. ಇದನ್ಯಾರು ಖಂಡನೆ ಮಾಡಿ ಕಾರ್ಯಕ್ರಮ ಮಾಡಿದ್ರು ಅನ್ನೋ ಪ್ರಶ್ನೆ ಬರುತ್ತಾ? ಬರಬೇಕಲ್ವಾ? ಆಯ್ತಪ್ಪ, ಬಿಟ್ಟಾಕಿ. ಹಿಂದೂಗಳು ಮುಸ್ಲಿಮರ ಪರವಾಗಿ ಮಾತ್ರ ನಾವು ಮಾತಾಡ್ತೀವಿ ಅಂತ ಇವರೇನಾರು ಅಂದ್ಕೊಂಡ್ರೆ ಅದನ್ನು ಒಪ್ಪೋಣ. ಮುಸ್ಲಿಮರ ಪರವಾಗಿ ಮಾತಾಡೋದಪ್ಪ ನಾವು, ಬಹುಸಂಖ್ಯಾತರ ಪರವಾಗಿ ನಾವು ಇಲ್ಲ, ಅಲ್ಪಸಂಖ್ಯಾತರ ಪರವಾಗಿ ಮಾತ್ರ ಅನ್ನುವ ವಾದವನ್ನೇ ಒಪ್ಕೊಳ್ಳೋದಾದರೆ, ಚೀನಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಅಲ್ಲಿನ ಮುಸ್ಲಿಮರನ್ನ ಯಾವ ಸ್ಥಿತಿಗೆ ತಂದಿಟ್ಟಿದೆ? ಮನೆಗೆ ಹೋಗಿ ಹಂದಿ ಮಾಂಸ ತಿನ್ನಿಸ್ತಾರ್ರಿ, ಅಲ್ಲಿನ ಮಸೀದಿಗಳನ್ನು ಬಂದ್ ಮಾಡಿಸಿ ಪಬ್ಲಿಕ್ ಟಾಯ್ಲೆಟ್ ಮಾಡ್ತಿದ್ದಾರೆ. ಜಿನ್ಜಾಂಗ್ ಪ್ರಾಂತ್ಯದ ಮುಸ್ಲಿಮರು, ಅವ್ರ ಕಥೆ ನಾನೇನು ಹುಟ್ಟಿಸ್ಕೊಂಡು ಹೇಳ್ತಾ ಇರೋ ಕಥೆ ಅಲ್ಲ, ಮಾಡಿ ಒಂದ್ಸಲ ಗೂಗಲ್ ಮಾಡಿ ನೋಡೋಣ, ಕಥೆಗಳು ಬರ್ತಾವಲ್ಲಿದು. ಇಸ್ಲಾಮಿಕ್ ಹೆಸರುಗಳನ್ನು ಇಟ್ಕೊಳ್ಳಂಗಿಲ್ಲ ಅವರು, ಮೊಹಮ್ಮದು, ಅಹಮ್ಮದು, ಅಬ್ದುಲ್ಲಾ ಹೆಸರು ಇಟ್ಕೊಳ್ಳಂಗಿಲ್ಲ, ಅಜಾನ್ ಕೂಗಂಗಿಲ್ಲ, ಹಜ್ಜಿಗೆ ಹೋಗಂಗಿಲ್ಲ. ಅಲ್ಲಿನ ಮುಸ್ಲಿಮರು ಉಳಿದವ್ರ ಸಮಾಜದ ಜೊತೆ ಬೆರೆಯಬೇಕು ಅನ್ನುವ ಕಾರಣಕ್ಕೆ ಮಿಲಿಟರಿ ಅಧಿಕಾರಿಗಳು ಹೋಗಿ ಅವ್ರ ಮನೇಲಿ ಮಲ್ಕೋತಾರಂತೆ. ಮನೇಲಿ ಮಲ್ಕೊಳ್ಳೋದು ಮಿಲಿಟರಿ ಅಧಿಕಾರಿಗಳು ಹೋಗಿ, ಹೆಣ್ಮಕ್ಳು ಮಕ್ಕಳು ಇರೋ ಮನೇಲಿ ಹೋಗಿ ಮಲ್ಕೊಳ್ಳೋದು. ಅವ್ರ ಪರವಾಗಿ ಯಾರು ಒಂದು ಕಾರ್ಯಕ್ರಮ ಮಾಡಿದ್ರು, ಯಾರು ಧ್ವನಿ ಎತ್ತಿದ್ರು? ಜಿನ್ಜಾಂಗ್ ಪ್ರಾಂತ್ಯದ ಮುಸ್ಲಿಮರ ಪರವಾಗಿ ವೈಘರ್ ಮುಸ್ಲಿಮ್ಸ್ ಅಂತ ಕರೀತಾರೆ, ಉಯ್ಘರ್ ಅಂತಾನೂ ಕರೀತಾರೆ. ಯಾರ ಪ್ರಶ್ನೆ ಕೇಳ್ತಾರ ಅದನ್ನು? ನೋ. ಸಿರಿಯಾದಲ್ಲಿ ಅರಬ್ ಸ್ಪ್ರಿಂಗ್ ಅಂತ ಶುರುವಾದ ಮೇಲೆ 5 ಲಕ್ಷ ಮುಸ್ಲಿಮರ ಮಾರಣ ಹೋಮ ಆಗಿದೆ. 5 ಲಕ್ಷ ಮುಸ್ಲಿಮರ ಮಾರಣ ಹೋಮ. ಒಂದಾದರೂ ಸಿರಿಯಾದ ಧ್ವಜ ಹಿಡ್ಕೊಂಡು ಇಲ್ಲಿ ಯಾರು ಅಲ್ಲಾಡ್ಸೋದು ನೋಡ್ತೀರಾ ನೀವು? ಪ್ಯಾಲೆಸ್ತೈನ್ ಧ್ವಜ ಹಾರಾಡುತ್ತಿಲ್ಲಿ.
ಸಿರಿಯಾದಲ್ಲಿ 5 ಲಕ್ಷ ಮುಸ್ಲಿಮರ ಸಾವು. ಯಜೀದಿಗಳ ಬಗ್ಗೆ ಮಾತಾಡ್ತಿಲ್ಲ ನಾನು. ಮುಸ್ಲಿಮರ ಸಾವು 5 ಲಕ್ಷ. ಸುಡಾನಲ್ಲಿ 1.5 ಲಕ್ಷ ಮುಸ್ಲಿಮರ ಮಾರಣ ಹೋಮ ಆಗಿದೆ ರೀ. ಸುಡಾನ್ ಧ್ವಜ ಹಿಡ್ಕೊಂಡು ಯಾರು ಮೆರವಣಿಗೆಯಲ್ಲಿ ಬರ್ತಾರ? ಪಾಕಿಸ್ತಾನದಲ್ಲಿ ದೇಶ ವಿಭಜನೆ ಆದಾಗ ಪಾಕಿಸ್ತಾನದಲ್ಲಿ ಹಿಂದೂಗಳ ಸಂಖ್ಯೆ ಎಷ್ಟಿತ್ತು, ಈಗ ಎಷ್ಟು ಇದೆ, ಆ ಡಿಬೇಟಿಗೆ ನಾನು ಹೋಗ್ತಾ ಇಲ್ಲ. ದೇಶ ವಿಭಜನೆ ಆದಾಗ ಪಾಕಿಸ್ತಾನದಲ್ಲಿ ಅಹಮದಿಯರು ಎಷ್ಟಿದ್ರು, ಶಿಯಾಗಳು ಎಷ್ಟಿದ್ರು, ಈಗ ಎಷ್ಟಿದ್ದಾರೆ? ಅವರ ಮಾರಣ ಹೋಮ ಆಯ್ತಲ್ಲ, ಮುಸ್ಲಿಮರ ಮಾರಣ ಹೋಮ. ಪಾಕಿಸ್ತಾನದಲ್ಲಿರುವ ಮುಸ್ಲಿಮರನ್ನ ಏನು ದೌರ್ಜನ್ಯ ನಡೀತಿದೆ, ಒಂದು ಕಾರ್ಯಕ್ರಮ ಮಾಡಿದಿರಿ, ಯಾಕೆ ಮಾಡಲಿಲ್ಲ ಅಂತ ಯಾರು ಕೇಳ್ತಾರ? ಅಲ್ಲಿನ ಅಹಮದಿಯರು ಏನಾದರೂ, ಅಲ್ಲಿನ ಶಿಯಾಗಳೇನಾದರೂ ಯಾರು ಕೇಳ್ತಾರ? ಕಾಶ್ಮೀರಕ್ಕೆ ಬರೋಣ ರೀ. ಕಾಶ್ಮೀರದಲ್ಲಿ ಹಿಂದೂಗಳ ಪರವಾಗಿ ಮಾತಾಡೋದು ಬಿಟ್ಟುಬಿಡ್ರಿ ಸ್ವಾಮಿ. ಕಾಶ್ಮೀರದಲ್ಲಿನ ಶಿಯಾಗಳು ಮೊಹರಂ ಮೆರವಣಿಗೆ ಮಾಡೋದಕ್ಕಾಗಿರಲಿಲ್ಲ. ಅವ್ರಿಗೆ ಮೊಹರಂ ಮೆರವಣಿಗೆ ಮಾಡೋದಕ್ಕಾಗಿರಲಿಲ್ಲ. ಇತ್ತೀಚೆಗೆ ಮತ್ತೆ ರೀಸ್ಟಾರ್ಟ್ ಆಗಿದ್ದು ಮೊಹರಂನ ಮೆರವಣಿಗೆ. ಅರೆ, ಕಾಶ್ಮೀರದಲ್ಲಿರೋ ಮುಸ್ಲಿಮರು ಶಿಯಾಗಳು ಅವ್ರ ಪರವಾಗಿ ಒಬ್ಬನಾರು ಮಾತಾಡಿದ್ರ? ಇವೆಲ್ಲ ನಯವಂಚನೆಯ ಪರಮಾವಧಿ. ನಯವಂಚನೆಯ ಪರಮಾವಧಿ ಆಯಿತು. ಈ ಎಲ್ಲ ದೇಶಗಳಲ್ಲಿ ಈ ಕಾಶ್ಮೀರದಂಥ ರಾಜ್ಯದಲ್ಲೇ ಮುಸ್ಲಿಮರ ಮೇಲೆ ಆಗಿರುವ ದೌರ್ಜನ್ಯ ಬಿಟ್ಟು ಪ್ಯಾಲೆಸ್ಟೇನಿಯನ್ ಮುಸ್ಲಿಮರ ಮೇಲೆ ಮಾತ್ರ ಯಾಕೆ ಇಷ್ಟು ವಿಶೇಷವಾದ ಪ್ರೀತಿ? ಸುಡಾನ್ನಲ್ಲಿ, ಸಿರಿಯಾದಲ್ಲಿ, ಪಾಕಿಸ್ತಾನದಲ್ಲಿ, ಕಾಶ್ಮೀರದಲ್ಲಿ ಮುಸ್ಲಿಮರು ಕೊಲ್ತಿದ್ದಾರೆ, ಮುಸ್ಲಿಮರು ಹೊಡಿತಾ ಇದ್ದಾರೆ. ಬಟ್ ಪ್ಯಾಲೆಸ್ಟೇನ್ನಲ್ಲಿ ಮಾತ್ರ ಯಹೂದಿಗಳು ಹೊಡಿತಿದ್ದಾರೆ. ಆದ್ದರಿಂದ ಈ ಆರ್ಭಟ. ಒಬ್ಬ ಮುಸ್ಲಿಂ ಇನ್ನೊಬ್ಬ ಮುಸ್ಲಿಮನ ಕೈಯಿಂದ ಕೊಲೆ ಆದರೆ ಏನು ಸಮಸ್ಯೆ ಇಲ್ಲ, ಯಹೂದಿಗಳ ಕೈಯಿಂದ ಸಾಯಬಾರ್ದು. ನೋ 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 ಎಲ್ಲಾದರೂ ಉಂಟೆ? ಒಬ್ಬ ಮುಸ್ಲಿಂ ಕಮ್ಯುನಿಸ್ಟ್ ಸರ್ಕಾರದ ಕೈಯಲ್ಲಿ ಸತ್ತರೆ ಏನು ಸಮಸ್ಯೆ ಇಲ್ಲ, ಜಿಯೋನಿಸ್ಟ್ಗಳ ಕೈಯಲ್ಲಿ ಸಾಯಬಾರದು. ಹಿಂಗಿದೆ ನೋಡ್ರಿ ಇದು ಪರಿಸ್ಥಿತಿ. ಇನ್ನೂ ಸುದ್ದಿಗಳ ಸುಮಾರಿತ್ತು, ಬಟ್ ಹೋಗೋಕ್ಕಾಗಲಿಲ್ಲ. ನಾಳೆ ನೋಡೋಣ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.